ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಸ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಚಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ವಿವೇಕ ಚೂಡಾಮಣಿ 377ನೇ ಶ್ಲೋಕ. ಧ್ಯಾನದ ಒಂದು ವಿಧಿ. ಲಕ್ಷ್ಯೇ ಬ್ರಹ್ಮಣಿ ಮಾನಸಂ ದೃಢತರಂ ಸಂಸ್ಥಾಪ್ಯ ಬಾಹ್ಯೇಂದ್ರಿಯಂ ಸ್ವಸ್ಥಾನೇ ವಿನಿವೇಶ್ಯ ನಿಶ್ಚಲತನುಶ್ಚೋಪೇಕ್ಷ ದೇಹಸ್ಥಿತಿಂ ಬ್ರಹ್ಮಾತ್ಮೈಕ್ಯಮುಪೇತ್ಯ ತನ್ಮಯತಯಾ ಚಾಖಂಡವೃತ್ಯಾನಿಶಂ ಬ್ರಹ್ಮಾನಂದರಸಂ ಪಿಬಾತ್ಮನಿ ಮುದಾ ಶೂನ್ಯೈಕ್ಯಮನ್ಯೈರ್ಭ್ರಮೈಃ. ಈ ಒಂದು ಶ್ಲೋಕದಲ್ಲಿ ಒಂದು ಧ್ಯಾನದ ವಿಧಿಯನ್ನು ಆಚಾರ್ಯ ನಮ್ಮನ್ನು ಕುರಿತು ಬಹು ಸುಂದರವಾಗಿ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಬ್ರಹ್ಮವನ್ನು ನಾವು ಯಾವ ರೀತಿಯಾಗಿ ಧ್ಯಾನ ಮಾಡಬೇಕು, ಬ್ರಹ್ಮದ ಅನುಸಂಧಾನವನ್ನು ಮಾಡುವಂಥ ಕ್ರಮವನ್ನು ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ಅದಕ್ಕಂತಾರೆ ಲಕ್ಷ್ಯೇ ಬ್ರಹ್ಮಣಿ ಮಾನಸಂ ದೃಢತರಂ. ಲಕ್ಷ್ಯೇ ಬ್ರಹ್ಮಣಿ, ನಮಗೆ ಲಕ್ಷ್ಯವಾಗಿರತಕ್ಕಂಥದ್ದು ಯಾವುದು ಅಂತಂದರೆ ಇಲ್ಲಿ ಬ್ರಹ್ಮವಸ್ತು ಅನ್ನುವಂಥದ್ದು. ಬ್ರಹ್ಮವೇ ನಮಗೆ ಲಕ್ಷ್ಯವಾಗಿರುವಂಥದ್ದು. ಹೇಗೆ ಒಬ್ಬ ಬಿಲ್ಲುಗಾರ ಕೈಯೊಳಗೆ ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಒಂದು ಪಕ್ಷಿಗೆ ಅಥವಾ ಒಂದು ಪ್ರಾಣಿಗೆ ಗುರಿ ಇಟ್ಟು ಹೊಡಿತಾ ಇದ್ದಾನೆ. ಅವನಿಗೆ ಲಕ್ಷ್ಯ ಯಾವುದು ಅಂತಂದರೆ ಯಾವುದೋ ಒಂದು ಪ್ರಾಣಿ ಅಂತ ತಿಳ್ಕೊಳ್ರಿ. ತನ್ನ ಎಲ್ಲ ಲಕ್ಷ್ಯವನ್ನು ಆ ಪ್ರಾಣಿಯಲ್ಲಿ ಇಟ್ಟಿರ್ತಾನೆ. ಅದಕ್ಕೆ ನೇರವಾಗಿ ಗುರಿ ಇಟ್ಟು ಹೊಡಿತಾ ಇದ್ದಾನೆ. ಅದು ಆ ಬಾಣ ಅನ್ನುವಂಥದ್ದು ಲಕ್ಷ್ಯವನ್ನು ಭೇದಿಸ್ತದೆ. ಹಾಗೆ ಇಲ್ಲಿ ನಮ್ಮ ಲಕ್ಷ್ಯ ಯಾವುದು ಅಂತಂದರೆ ಪರಬ್ರಹ್ಮ ವಸ್ತು, ನಿರ್ಗುಣ ನಿರಾಕಾರವಾಗಿರತಕ್ಕಂಥ ಯಾವ ಶುದ್ಧ ಅಖಂಡ ಚಿನ್ಮಯ ವಸ್ತು ಅನ್ನುವಂಥದ್ದೇನಾದ ಆ ಬ್ರಹ್ಮವೇ ಇಲ್ಲಿ ನಮ್ಮ ಲಕ್ಷ್ಯ ಅನ್ನುವಂಥದ್ದಾಗ್ಯದ. ಮಾನಸಂ ದೃಢತರಂ ಸಂಸ್ಥಾಪ್ಯ, ನಮ್ಮ ಮನಸ್ಸನ್ನು ಆ ಲಕ್ಷ್ಯವಾಗಿರ್ತಕ್ಕಂಥ ಬ್ರಹ್ಮದಲ್ಲಿ ದೃಢವಾಗಿ ನೆಲೆಗೊಳಿಸಬೇಕು ಅಂತ ಹೇಳಿದರು. ನಮ್ಮ ಮನಸ್ಸು ಇದು ಯಾವಾಗಲೂ ಚಂಚಲ ರೂಪವಾಗಿರ್ತಕ್ಕಂಥದ್ದು. ಮನಸ್ಸು ಅನಂತ ವಿಷಯಗಳಲ್ಲಿ ಇದು ಹರಿದಾಡ್ತದೆ, ಹೋಗ್ತದೆ, ಅನೇಕ ವಿಷಯಗಳ ಚಿಂತನವನ್ನೇ ಮಾಡ್ತದೆ, ವಿಷಯಗಳನ್ನೇ ಬಯಸ್ತದೆ, ವಿಷಯಗಳಿಂದ ಅನಂತ ದುಃಖವನ್ನೇ ಅನುಭವಿಸ್ತದೆ. ಇಂಥ ಮನಸ್ಸನ್ನುವಂಥದ್ದನ್ನು ನಾವು ದೃಢವಾಗಿ, ಅಂದರೆ ನಮ್ಮ ಒಂದು ಪ್ರಯತ್ನದಿಂದ, ಅದನ್ನು ವೈರಾಗ್ಯದಿಂದಲೂ ಮತ್ತು ಅಭ್ಯಾಸದಿಂದಲೂ ಪ್ರಾಣಾಯಾಮಾದಿಗಳ ಮೂಲಕವಾಗಿ, ವಿಷಯಗಳಲ್ಲಿ ದೋಷ ದರ್ಶನ ಮಾಡುವುದರ ಮೂಲಕವಾಗಿ ಆ ಮನಸ್ಸನ್ನುವಂಥದ್ದನ್ನು, ಆ ಹೊರಗಿನ ಎಲ್ಲ ವಿಷಯಗಳ ಚಿಂತನವನ್ನು ಬಿಡಿಸಿ ಅದನ್ನು ದೃಢವಾಗಿ ನಾವು ಏನು ಮಾಡಬೇಕು ಅಂತಂದರೆ ಆ ಬ್ರಹ್ಮದಲ್ಲಿ ಅದನ್ನು ನೆಲೆಗೊಳಿಸಬೇಕು ಅಂತ ಹೇಳ್ತಾರೆ. ಸಂಸ್ಥಾಪ್ಯ, ಸಮ್ಯಕ್ ಸ್ಥಾಪ್ಯ ಅಂತ ಚೆನ್ನಾಗಿ ನೆಲೆಗೊಳಿಸಬೇಕು. ನಮ್ಮ ಮನೋವೃತ್ತಿ ಎನ್ನುವಂಥದ್ದು ಲಕ್ಷ್ಯವಾಗಿರ್ತಕ್ಕಂಥ ಬ್ರಹ್ಮವನ್ನು ಬಿಟ್ಟು ಅದು ಮತ್ತೆ ಬಹಿರ್ಮುಖ ಬರಬಾರದು, ಹೊರಗಿನ ವಿಷಯಗಳಲ್ಲಿ ಮತ್ತೆ ಹೋಗಬಾರದು. ಆ ಬ್ರಹ್ಮದಲ್ಲಿಯೇ ಆ ಮನಸ್ಸನ್ನುವಂಥದ್ದು ಚೆನ್ನಾಗಿ ಅಲ್ಲೇ ನೆಲೆಗೊಳ್ಳಬೇಕು ಅಂತ ಇಲ್ಲಿ ಆಚಾರ್ಯ ನಮಗೆ ಹೇಳ್ತಾ ಇದ್ದಾರೆ.
ಬಾಹ್ಯೇಂದ್ರಿಯಂ ಸ್ವಸ್ಥಾನೇ ವಿನಿವೇಶ್ಯ ಅಂತ ಹೇಳಿದರು. ಇಲ್ಲಿ ಬಾಹ್ಯೇಂದ್ರಿಯದ ಒಂದು ಸಮೂಹ ಅನ್ನುವಂಥದ್ದೇನದ, ಇಲ್ಲಿ ಅಂತರೇಂದ್ರಿಯ ಬಾಹ್ಯೇಂದ್ರಿಯ ಅಂತ ಕರೀತಾರೆ. ಕೆಲವೊಂದು ಕಡೆ ಮನಸ್ಸನ್ನು ಕೂಡ ಅಂತರೇಂದ್ರಿಯ ಅಂತ ಕರ್ಕೊಂಡು ಬಂದರು. ಯಾಕಂದರೆ ಅದೇ ಒಳಗಿದ್ದುಕೊಂಡು ಸಂಕಲ್ಪ ವಿಕಲ್ಪಾದಿಗಳನ್ನು ಮಾಡ್ತದೆ, ಸುಖ ದುಃಖಾದಿಗಳನ್ನು ಅನುಭವಿಸ್ತದೆ. ಅದಕ್ಕೆ ಅಂತರೇಂದ್ರಿಯ ಅಂತ ಕರೆದರು. ಈ ಹೊರಗಿನ ಇಂದ್ರಿಯಗಳು ಯಾವುವು ಅಂತಂದರೆ ಕರ್ಮೇಂದ್ರಿಯಗಳು ಮತ್ತು ಜ್ಞಾನೇಂದ್ರಿಯಗಳು ಅಂತ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಈ ಪಂಚ ವಿಷಯಗಳ ಜ್ಞಾನವನ್ನು ಮಾಡಿಕೊಳ್ಳಲಿಕ್ಕೆ ಸಾಧನವಾಗಿರ್ತಕ್ಕಂಥವುಗಳು ಯಾವುವು ಅಂತಂದರೆ ಇಲ್ಲಿ ಶ್ರೋತ್ರ ಅಥವಾ ನೇತ್ರ, ಜಿಹ್ವ, ಘ್ರಾಣ, ಚರ್ಮ ಇವು ಜ್ಞಾನೇಂದ್ರಿಯಗಳು ಅಂತ ಹೇಳಿಸಿಕೊಳ್ಳುತ್ತವೆ. ಇನ್ನು 5 ಇಂದ್ರಿಯಗಳು ಕ್ರಿಯೆಯನ್ನು ಮಾಡ್ತಾ ಇದ್ದಾವೆ. ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ ಅಂತ 5 ಕರ್ಮೇಂದ್ರಿಯಗಳದಾವು. ಈ ಕರ್ಮೇಂದ್ರಿಯಗಳು ಯಾವಾಗಲೂ ಕ್ರಿಯೆಯನ್ನು ಮಾಡ್ತಾ ಇರ್ತವೆ. ವಾಕ್ ಅಂದರೆ ವಾಣಿ ಎನ್ನುವಂಥದ್ದು ಯಾವಾಗಲೂ ಮಾತಾಡ್ತಾ ಇರ್ತದೆ. ಕೈ ಎನ್ನುವಂಥದ್ದು ಇದು ಯಾವಾಗಲೂ ಕೊಡೋದು ತಗೊಳ್ಳೋದು ಕೆಲಸವನ್ನು ಮಾಡ್ತದೆ. ಪಾದ ಗಮನಾಗಮನವನ್ನು ಮಾಡ್ತದೆ. ಹಾಗೆ ಮಲಮೂತ್ರವನ್ನು ವಿಸರ್ಜನೆ ಮಾಡ್ತಕ್ಕಂಥವುಗಳು ಪಾಯು ಉಪಸ್ಥ ಅಂತ ಹೇಳಿಸ್ಕೊಳ್ತಾವೆ. ಇವು ಕ್ರಿಯಾ ಮಾಡುವುದರಿಂದ ಇವುಗಳಿಗೆ ಕರ್ಮೇಂದ್ರಿಯಗಳು ಅಂತ ಕರೆದರು. ಹೀಗೆ ಇವು ಬಾಹ್ಯೇಂದ್ರಿಯಗಳು ಅಂತ ಕರೆಸಿಕೊಳ್ತಾ ಇದ್ದಾವೆ. ಈ ಇಂದ್ರಿಯಗಳನ್ನು ನಾವೇನು ಮಾಡಬೇಕು, ಈ ಎಲ್ಲ ಇಂದ್ರಿಯ ಸಮುದಾಯವನ್ನು ಸ್ವಸ್ಥಾನೆ ಅಂದರೆ ತಮ್ಮ ತಮ್ಮ ಆ ಗೋಲಕದಲ್ಲಿಯೇ ವಿನಿವೇಶ್ಯ ಅಂದರೆ ಅಲ್ಲಿ ನಿಲ್ಲಿಸಬೇಕು ಅಂತ. ಅವುಗಳ ಒಂದು ಗೋಲಕ ಅಂತ ಏನಾದ, ಕಣ್ಣಿನ ಗೋಲಕ, ಶ್ರೋತ್ರದ ಗೋಲಕ, ಇಲ್ಲಿ ಮೂಗು ಆಗಲಿ ನಾಲಿಗೆ ಆಗಲಿ, ಅಂದರೆ ಅವು ತಮ್ಮ ತಮ್ಮ ವಿಷಯಗಳಲ್ಲಿ ಹೋಗದಂತೆ ಅವುಗಳ ಗೋಲಕದಲ್ಲಿಯೇ ಅಲ್ಲಿ ನಾವು ನಿಲುಗಡೆಯನ್ನು ಮಾಡಬೇಕು. ಕಣ್ಣು ಹೊರಗಿನ ಪ್ರಪಂಚ ನೋಡ್ತಾ ಇದ್ರೂ ಕಣ್ಣಿಗೆ ರೂಪಜ್ಞಾನ ಆಗಬಾರದು. ಕಿವಿ ಶಬ್ದವನ್ನು ಕೇಳ್ತಾ ಇದ್ರೂ ಅದಕ್ಕೆ ಶಬ್ದಜ್ಞಾನ ಆಗಬಾರದು. ಅಂದರೆ ಅವು ತಮ್ಮ ತಮ್ಮ ಗೋಲಕದಲ್ಲಿಯೇ ನಾವು ಅವುಗಳನ್ನು ನಿಲುಗಡೆ ಮಾಡಿಬಿಟ್ಟೇವಿ ಅಂತಂದರೆ ನಮ್ಮ ಮನಸ್ಸು ಆ ಇಂದ್ರಿಯಗಳ ಮುಖಾಂತರವಾಗಿ ಹೊರಗಿನ ಶಬ್ದಾದಿ ಯಾವುದೇ ಜ್ಞಾನವನ್ನು ಅದು ಮಾಡಿಕೊಳ್ಳುವುದಿಲ್ಲ. ಅದಕ್ಕೆ ಇಲ್ಲಿ ಕರ್ಮೇಂದ್ರಿಯಗಳನ್ನು ಮತ್ತು ಜ್ಞಾನೇಂದ್ರಿಯಗಳನ್ನು ತಮ್ಮ ತಮ್ಮ ಯಾವ ಗೋಲಕಗಳದಾವಲ್ಲ, ಒಂದು ಕಣ್ಣಿನ ಗೋಲಕ, ಕಿವಿಯ ಗೋಲಕ, ನಾಸಿಕೇಂದ್ರಿಯದ ಗೋಲಕ, ಆಮೇಲೆ ನಾಲಿಗೆಯ ಗೋಲಕ, ಇವೆಲ್ಲ ಚರ್ಮದ ಗೋಲಕ. ಅಂದರೆ ತಮ್ಮ ತಮ್ಮ ಗೋಲಕಗಳಲ್ಲಿ ನಾವು ಏನು ಮಾಡಬೇಕು, ಅವುಗಳನ್ನು ವಿನಿವೇಶ್ಯ ಅಂತಂದರೆ ಅಲ್ಲಿ ನಿಲ್ಲಿಸಬೇಕು ಅಂತ. ನೋಡಿರಿ, ಬಾಹ್ಯೇಂದ್ರಿಯಂ ಸ್ವಸ್ಥಾನೆ ವಿನಿವೇಶ್ಯ ಅಂತ ಹೇಳ್ತಾರೆ. ಈ ಹೊರಗಿನ ಇಂದ್ರಿಯಗಳ ಸಮುದಾಯ ಅನ್ನುವಂಥದ್ದು ತಮ್ಮ ತಮ್ಮ ಗೋಲಕಗಳಲ್ಲಿಯೇ ಅವುಗಳನ್ನು ನಾವು ನಿಲುಗಡೆಯನ್ನು ಮಾಡಿ ನಿಶ್ಚಲತನು ದೇಹಸ್ಥಿತಂ ಉಪೇಕ್ಷ. ಇಲ್ಲಿ ಶರೀರ ಅನ್ನುವಂಥದ್ದನ್ನು ನಾವು ನಿಶ್ಚಲ ಮಾಡಿಕೊಂಡು, ಈ ಶರೀರ ಅತ್ತ ಇತ್ತ ಇದು ಸಂಚಾರ ಮಾಡಲಾರ್ದಂಗೆ ಏಕಾಂತದಲ್ಲಿ ನಾವು ನೇರವಾಗಿ ಕುಳಿತುಕೊಂಡು, ಯಾಕಂದರೆ ನಾವು ಧ್ಯಾನವನ್ನು ಮಾಡಲಿಕ್ಕೆ ಕೂಡುವಂಥ ಸ್ಥಾನ ಅದು ಹೇಗಿರಬೇಕು ಅಂತಂದರೆ ಸ್ವಚ್ಛವಾಗಿರಬೇಕು. ಮತ್ತು ನಾವು ಗೂನವಾಗಿ ಕೂಡಿರಬಾರದು, ನೇರವಾಗಿ ಸೀದಾ ಕುಂಡಿರ್ಬೇಕಂತ ಹೇಳ್ತಲ್ಲ, ನೇರವಾಗಿ ಕುಳಿತುಕೊಳ್ಳಬೇಕು. ನಿಶ್ಚಲವಾಗಿ ಶರೀರವನ್ನು ಅತ್ತಾಗಿತ್ತಾಗ ಚಲಿಸದಂತೆ, ಅದು ಅತ್ಯಂತ ನಿಮ್ನವೂ ಆಗಿರಬಾರದು, ಅತ್ಯಂತ ಉಬ್ಬ ಇರಬಾರದು. ನಾವು ಕೂಡುವಂಥ ಸ್ಥಾನ ಸಮತಟ್ಟಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅಲ್ಲಿ ನಮ್ಮ ಶರೀರ ನಿಶ್ಚಲವಾಗಿ ಕೂತ್ಕೊಳ್ತದೆ.
ಅದಕ್ಕಂದ್ರೆ ಅವರು ನಿಶ್ಚಲತನು, ಶರೀರ ಅನ್ನುವಂಥದ್ದು ನಿಶ್ಚಲವಾಗಿ ಅತ್ತ ಇತ್ತ ಹೊಯ್ದಾಡ್ಲಾರ್ದಂಗೆ, ದೇಹಸ್ಥಿತಿಂ ಉಪೇಕ್ಷ. ಮತ್ತು ಈ ದೇಹದ ರಕ್ಷಣೆ ಬಗ್ಗೆ ನಾವು ಲಕ್ಷ್ಯ ಕೊಡಬಾರದು ಅಂತ ಹೇಳ್ತಾರೆ. ಯಾಕಂದರೆ ಈ ಶರೀರಕ್ಕೆ ನಾವು ಸುಖ ಕೊಟ್ಕೊತ ಹೋದೀವಿ ಅಂತಂದರೆ ನಮಗೆ ಧ್ಯಾನ ಮಾಡಲಿಕ್ಕೆ ಆಗಂಗಿಲ್ಲ. ಅದಕ್ಕಂತಾರೆ, ಊಟಕ್ಕೆ ವಿಷಯಕ್ಕೆ ಮರುಗು ತಿಪ್ಪಾತಂಗೆ ಕೂಟ ಒಪ್ಪುದೇ ಶಿವಪದದೊಳು ಅಂತ ನಿಜಗುಣ ಶ್ರೀಗಳವರು ಒಂದು ಕಡೆಯಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ಯಾರು ಊಟಕ್ಕೋಸ್ಕರವಾಗಿ, ವಿಷಯಗಳ ಒಂದು ಕೂಟಕ್ಕೋಸ್ಕರವಾಗಿ ಯಾರು ಹಾತೊರಿತಾ ಇರ್ತಾರೋ, ಅಂದರೆ ಯಾರ ಲಕ್ಷ್ಯ ಅನ್ನುವಂಥದ್ದು ಬರೀ ಊಟದ ಬಗ್ಗೆ ಜಿಜ್ಞಾಸೆ, ನಮಗೆ ಊಟ ಚಲೋ ಚಲೋ ಉಣಬೇಕು, ಚಲೋ ಚಲೋ ತಿನ್ನಬೇಕು, ಚಲೋದು ಕುಡಿಬೇಕು, ಹೀಗೆ ಮತ್ತು ಹೊರಗಿನ ವಿಷಯಗಳ ಧ್ಯಾನ ಅನ್ನುವಂಥದ್ದು. ಆ ವಿಷಯಗಳ ಚಿಂತನೆಯಲ್ಲಿ ಇರತಕ್ಕಂಥವನಿಗೆ ಭಗವಂತನ ಧ್ಯಾನ ಅನ್ನುವಂಥದ್ದು ಸಂಭವಿಸ್ತದೇನೋ ಅಂತಂದರೆ ಇಲ್ಲ. ಶರೀರ ರಕ್ಷಣೆ ಬಗ್ಗೆ ನಾವು ಉಪೇಕ್ಷೆ ಮಾಡಬೇಕಂತಾರೆ. ಶರೀರ ರಕ್ಷಣೆ ಕಡೆ ನಮಗೆ ಲಕ್ಷ್ಯ ಅನ್ನುವಂಥದ್ದಿರಬಾರ್ದು. ಅಂದರೆ ಬರೇ ಉಣ್ಣುವ, ತಿನ್ನುವ, ಮಲಗುವ, ನೋಡುವ, ಕೇಳುವ ಇವುಗಳಲ್ಲೇ ನಮಗೆ ಲಕ್ಷ್ಯ ಇತ್ತು ಅಂತಂದರೆ, ಶರೀರ ಪೋಷಣೆ ಬಗ್ಗೆನೇ ನಾವು ಹೆಚ್ಚು ಲಕ್ಷ್ಯ ವಹಿಸಿದ್ದೀವಿ ಅಂತಂದರೆ ನಮಗೆ ಧ್ಯಾನ ಅನ್ನುವಂಥದ್ದಾಗಂಗಿಲ್ಲ. ಅದಕ್ಕೆ ಇಲ್ಲಿ ನಮ್ಮ ಶರೀರ ಸ್ಥಿತಿ ಅನ್ನುವಂಥದ್ದನ್ನು ನಾವು ಉಪೇಕ್ಷೆ ಮಾಡಿಕೊಂಡು ಬ್ರಹ್ಮಾತ್ಮೈಕ್ಯಂ ಉಪೇತ್ಯ, ಇಲ್ಲಿ ಬ್ರಹ್ಮ ಮತ್ತು ಆತ್ಮ, ಬ್ರಹ್ಮಾತ್ಮೈಕ್ಯ, ಇಲ್ಲಿ ಆತ್ಮ ಬ್ರಹ್ಮಸ್ವರೂಪನೇ ಅದಾನ. ಆತ್ಮನು ಬ್ರಹ್ಮನಿಗಿಂತ ಭಿನ್ನನಲ್ಲ. ಇಲ್ಲಿ ಅಜ್ಞಾನ ಮೂಲಕವಾಗಿ ಬ್ರಹ್ಮ ಬೇರೆ ನಾನು ಬೇರೆ ಅಂತ ತಿಳ್ಕೊಂಡಿದ್ದ, ಅವನಿಗೆ ಭೇದಜ್ಞಾನ ಅನ್ನುವಂಥದ್ದಾಗಿತ್ತು. ಈಗ ತತ್ವಮಸಿ ಮಹಾವಾಕ್ಯದ ಉಪದೇಶ ಮೂಲಕವಾಗಿ ಗುರುಗಳು ಅವನಿಗೆ ನೋಡಪ್ಪ ತ್ವಂ ಬ್ರಹ್ಮಾಸಿ, ನೀನೇ ಬ್ರಹ್ಮದಿ ಅಂತ ಹೇಳಿದರು. ಈಗ ಹೆಂಗೆ ಒಂದು ಗಂಗಾ ನದಿಯೊಳಗೆ ನೀರು ತೊಗೊಂಡು ಬಂದಿರ್ತೀವಿ, ಅದು ಗಂಗಾ ನದಿ ನೀರು ಅಂತ ಹೇಳಿಸ್ಕೊಳ್ತದೆ. ಅಲ್ಲರಿ ಗಂಗಾ ನದಿಯೊಳಗೆ ಅಲ್ಲಿ ಅನೇಕ ದೋಣಿ ಹಡಗಳದಾವು, ಅಲ್ಲಿ ಅನೇಕ ಜನ ಸ್ನಾನ ಮಾಡ್ತಾ ಇದ್ದಾರೆ. ಮತ್ತು ಈ ಒಂದು ನಾವು ಚೆಮ್ಮಿನಲ್ಲಿ ತಂದಿರ್ತಕ್ಕಂಥ ನೀರಿನೊಳಗೆ ಅವೆಲ್ಲ ವ್ಯವಹಾರಗಳು ಇಲ್ಲಲ್ಲ ಅಂತಂದರೆ ಅದು ಅಲ್ಲಿ ಗಾತ್ರದ ವಿಶಾಲವಾಗೈತೆ. ಅಲ್ಲಿ ನದಿ ಎನ್ನುವಂಥದ್ದು ಗಂಗಾ ನದಿ ವಿಶಾಲವಾಗ್ಯದ. ಆದರೆ ಒಂದು ನಾವು ಚೆಮ್ಮಿನಲ್ಲಿ ಅಥವಾ ಒಂದು ಕೊಡದಲ್ಲಿ ನಾವು ನೀರು ತೊಗೊಂಡು ಬಂದಿದ್ದೀವಿ, ಇದರ ಉಪಾಧಿ ಸಾಣದದು. ಅಂದರೆ ಇದು ಒಂದು ಕೊಡದ ಹವಣಾಗಿ ತೋರ್ಲಿಕ್ಕತ್ತದ, ಯಾವುದು ಆ ನೀರನ್ನುವಂಥದ್ದು. ಹೀಗಾಗಿ ನೀರು ಒಂದೇ. ಈ ನೀರು ನಾವು ಭಾಳ ಕೊಡದಿಂದ ತಂದಿರ್ತಕ್ಕಂಥ ನೀರು ಸ್ನಾನ ಮಾಡ್ಬೋದು, ಒಂದು ಚೆಮ್ಮಿನಲ್ಲಿ ತಂದಿರ್ತಕ್ಕಂಥ ನೀರು ನಾವು ಕುಡಿಬೋದು. ಆದರೆ ಆ ನೀರು ಈ ನೀರು ಅಂಥೇಳಿ ಇಲ್ಲಿ ಭೇದ ಅನ್ನುವಂಥದ್ದಿಲ್ಲ. ಉಪಾಧಿಯಿಂದ ಭೇದವಾಗಿ ಕಂಡ್ರೂ ಘಟದಲ್ಲಿರ್ತಕ್ಕಂಥ ಆಕಾಶ, ಮಠದಲ್ಲಿರ್ತಕ್ಕಂಥ ಆಕಾಶ. ಕುಂಬಾರ ಕೊಡ ತಯಾರು ಮಾಡಿದ, ಅದರ ಹವಣಾಗಿ ತೋರ್ತಕ್ಕಂಥ ಆಕಾಶಕ್ಕೆ ಘಟಾಕಾಶ ಅಂತ ಕರೆದರು. ಒಬ್ಬರು ಮಠ ಕಟ್ಟಿದರು ಬೈಲೊಳಗೆ. ಆ ಬೈಲೊಳಗೆ ಮಠ ಕಟ್ಟಿದ ಮೇಲೆ ಮಠದಲ್ಲಿರ್ತಕ್ಕಂಥ ಆಕಾಶಕ್ಕೆ ಮಠಾಕಾಶ ಅಂತ ಕರೆದರು. ಇಲ್ಲಿ ಘಟವನ್ನು ಒಡೆದು ಹಾಕ್ರಿ, ಮಠ ತೆಗೀರಿ, ಏನು ಉಳಿತಲ್ಲಿ? ಒಂದು ಮಹಾಕಾಶವೇ ಉಳೀತು ಅಂತ. ಘಟ ಮತ್ತು ಮಠ ಉಪಾಧಿಯಿಂದ ಘಟಾಕಾಶ ಮಠಾಕಾಶ ಅಂತ ಕರೆಸ್ಕೊಂಡದ. ಹಾಗಿಲ್ಲಿ ದೇಹ ಉಪಾಧಿಯಿಂದ ನಾವು ಆತ್ಮ ಅಂತ ಕರಿತೀವಿ. ಮತ್ತು ಈ ಸಮಸ್ತವಾಗಿರುವಂಥ ವಿಶ್ವವನ್ನೇ ವ್ಯಾಪಿಸಿರ್ತಕ್ಕಂಥದ್ದು ಅದು ಬ್ರಹ್ಮ ಅಂತ ಹೇಳ್ತಾ ಇದ್ದೀವಿ. ಬ್ರಹ್ಮದಲ್ಲಿಯೇ ಈ ಜಗತ್ತನ್ನುವಂಥದ್ದು ಅಧ್ಯಾರೂಪವಾಗಿ ತೋರ್ಲಿಕ್ಕತ್ತದ. ಆದ್ದರಿಂದ ಅಲ್ಲಿ ಘಟ ಮಠ ಅನ್ನುವಂಥ ಹೆಂಗೆ ಉಪಾಧಿ ತೆಗೆದೇವಲ್ಲ, ಹಂಗೆ ಇಲ್ಲಿ ಮಾಯಾ ಉಪಾಧಿಯಿಂದ ಈಶ್ವರ ಅಂತ ಹೇಳಿಸ್ಕೊಂಡಾನ, ಅವಿದ್ಯಾ ಉಪಾಧಿಯಿಂದ ಜೀವ ಅಂತ ಹೇಳಿಸ್ಕೊಂಡಾನ. ಅವಿದ್ಯಾ ಮತ್ತು ಮಾಯಾ
ಎರಡನ್ನು ತೆಗೆದು ಹಾಕಿದರೆ ಅಲ್ಲಿ ಒಂದು ಶುದ್ಧವಾದ ಚೈತನ್ಯವೇ ಅದ. ಅದಕ್ಕಂಥ ಒಂದು ಬ್ರಹ್ಮಾತ್ಮೈಕ್ಯವನ್ನು ನಾವು ಹೊಂದಬೇಕಾಗ್ಯದ. ಅಂದರೆ ನಾನು ಶುದ್ಧವಾದ ಬ್ರಹ್ಮವೇ ಇದ್ದೀನಿ ಎನ್ನುವಂಥ ಒಂದು ಜ್ಞಾನವನ್ನು ನಾವು ಮಾಡಿಕೊಂಡು ತನ್ಮಯತೆಯ ಅಂದರೆ ಆ ಬ್ರಹ್ಮಸ್ವರೂಪವೇ ಆಗಿರುವಂಥ ಅಖಂಡ ವೃತ್ತ್ಯಾಚ, ಇಲ್ಲಿ ಅಖಂಡಾಕಾರವಾಗಿರ್ತಕ್ಕಂಥ ವೃತ್ತಿಯಿಂದ ಅನಿಶಂ ಆತ್ಮನಿ ಅಂದರೆ ಯಾವಾಗಲೂ ಆ ಆತ್ಮನಲ್ಲಿಯೇ ಅಂದರೆ ನಮ್ಮ ಸ್ವರೂಪದಲ್ಲಿಯೇ ಅಂತರ್ಥ. ಇಲ್ಲಿ ಅಖಂಡಾಕಾರ ವೃತ್ತಿ ಅಂತ ಹೇಳ್ತಾ ಇದ್ದಾರೆ. ತನ್ಮಯತೆಯ ಆ ಬ್ರಹ್ಮಸ್ವರೂಪವೇ ನಾವಾಗಿ ಅದರಲ್ಲಿಯೇ ನಾವು ತನ್ಮಯರಾಗಿ. ಅದಕ್ಕೆ ಉಪನಿಷತ್ತಿನಲ್ಲಿ ಒಂದು ಮಂತ್ರ ಬರ್ತದೆ ನೋಡ್ರಿ, ಪ್ರಣವೋಧನು ಶರೋಹ್ಯಾತ್ಮ ಬ್ರಹ್ಮತಲ್ಲಕ್ಷ ಮುಚ್ಚತೆ ಅಪ್ರಮತ್ತೇನ ವೇದ್ದವ್ಯಂ ಶರವತ್ತನ್ಮಯೋ ಭವೇತ್ ಅಂತ ಹೇಳಿದರು. ಇಲ್ಲಿ ಓಂಕಾರವೇ ಧನಸ್ಸು. ನಮ್ಮ ಮನಸ್ಸೇ ಏನಾಗೈತಿ ಅಂತಂದರೆ ನಾವು ಪ್ರಯೋಗ ಮಾಡ್ತಕ್ಕಂಥ ಬಾಣ. ಪ್ರಣವೋದನು ಶರೋಹ್ಯಾತ್ಮ. ಲಕ್ಷ್ಯ ಯಾವುದು ಅಂತಂದರೆ ಬ್ರಹ್ಮ. ಆ ಓಂಕಾರ ಅನ್ನುವಂಥ ಧನುಸ್ಸಿಗೆ ನಮ್ಮ ಮನಸ್ಸನ್ನುವಂಥ ಯಾವ ಬಾಣವನ್ನು ಹೂಡಿ ಲಕ್ಷ್ಯವನ್ನು ನಾವು ಭೇದಿಸಬೇಕು. ಲಕ್ಷ್ಯ ಯಾವುದು? ಬ್ರಹ್ಮ. ಅಪ್ರಮತ್ತೇನ ವೇದ್ದವ್ಯಂ. ನಾವು ಹೆಂಗಲ್ಲಿ ಹೊಡಿಬೇಕು ಬಾಣವನ್ನು ಅಂತಂದರೆ ಅಪ್ರಮತ್ತನಾಗಿ, ಅಂದರೆ ಯಾವುದೇ ಪ್ರಮಾದವನ್ನು ಹೊಂದದೆ, ಅಂದರೆ ಗುರಿ ತಪ್ಪಬಾರದು ಅಂತಾರೆ. ಅಲ್ಲಿ ದ್ರೋಣಾಚಾರ್ಯರು ಕೌರವರು ಪಾಂಡವರು ಇನ್ನು ಚಿಕ್ಕ ಮಕ್ಕಳು, ಅವರಿಂದ ಬಿಲ್ಲು ವಿದ್ಯೆಯನ್ನು ಕಲಿತಾ ಇದ್ದರು. ಇವರ ಒಂದು ಬಿಲ್ಲು ವಿದ್ಯೆ ಎಷ್ಟರ ಮಟ್ಟಿಗೆ ಕಲಿತಿದ್ದಾರೆ, ಇವನ್ನ ಪರೀಕ್ಷೆಗೊಳಿಸಬೇಕು ಅಂಥೇಳಿ ಒಂದು ಸಲ ದ್ರೋಣಾಚಾರ್ಯ ಏನು ಮಾಡಿದರು ಅಂತಂದರೆ ಒಂದು ಮರದ ಕೆಳಗೆ ಪಾತ್ರೆಯೊಳಗೆ ಎಣ್ಣೆಯನ್ನು ಹಾಕಿಟ್ಟಿದ್ರು. ಮೇಲೆ ಒಂದು ಪಕ್ಷಿ, ಗಿಡದ ಮೇಲೆ ಒಂದು ಪಕ್ಷಿ ಎನ್ನುವಂಥದ್ದು ಅದು ಚಕ್ರಾಕಾರವಾಗಿ ತಿರುಗ್ತಾ ಇತ್ತು. ಆ ಪಕ್ಷಿಯ ಕಣ್ಣಿಗೆ ಹೊಡಿಬೇಕು ಬಾಣ, ಗುರಿಟ್ಟು ಹೊಡಿಬೇಕು. ಆವಾಗ ದ್ರೋಣಾಚಾರ್ಯರು ಒಬ್ಬೊಬ್ಬರನ್ನ ಆ ಎಣ್ಣೆಯೊಳಗೆ ನೋಡಬೇಕು. ಅವರು ತೆಳಗೆ ಎಣ್ಣೆಯೊಳಗೆ ನೋಡಿ ಆ ಪಕ್ಷಿಯ ಕಣ್ಣಿಗೆ ಗುರಿಟ್ಟು ಹೊಡಿಬೇಕು. ಅದು ಪಕ್ಷಿಗೆ ನಿಂತಿಲ್ಲ, ಅದು ತಿರುಗ್ತಾ ಇದೆ, ಚಕ್ರಾಕಾರವಾಗಿ ತಿರುಗ್ತಾ ಇದೆ. ಆ ಎಣ್ಣೆಯೊಳಗೆ ಅದು ಆ ಪಕ್ಷಿಯ ಕಣ್ಣಿಗೆ ಹೊಡಿಬೇಕು. ಅದೇ ಗುರಿ ಇಲ್ಲಿ. ಒಬ್ಬೊಬ್ಬರನ್ನ ಕೇಳ್ತಾ ಇದ್ದಾರೆ ದ್ರೋಣಾಚಾರ್ಯ, ನಿನಗೇನಪ್ಪ ಕಾಣಿಸ್ತಾ ಇದೆ ಎಣ್ಣೆಯೊಳಗೆ ಅಂದಾಗ ಒಬ್ಬ ಅಂದ ನನಗೆ ಗಿಡದ ಟೊಂಗೆ ಕಾಣಿಸ್ತಾ ಇದೆ ಅಂತಂದ. ಮತ್ತೊಬ್ಬವ ನನಗೆ ಗಿಡದ ಎಲೆಗಳು ಕಾಣಿಸ್ತಾ ಇದ್ದಾವೆ ಅಂತಂದ. ಹೀಗೆಲ್ಲರೂ ಒಂದೊಂದು ಉತ್ತರವನ್ನು ಕೊಟ್ಟರು. ದುರ್ಯೋಧನ ಬಂದ. ದುರ್ಯೋಧನ ನಿನಗೇನು ಕಾಣಿಸ್ತದ ಅಂತ ಕೇಳಿದ. ನನಗೆ ಪಕ್ಷಿ ಕಾಣಿಸ್ತಾ ಇದೆ ಅಂತ ಹೇಳಿದ. ಆವಾಗ ಹಿಂಗೆ ಎಲ್ಲರೂ ಒಂದೊಂದು ಥರ ಉತ್ತರ ಕೊಟ್ಟರು. ಯಾವಾಗ ಅರ್ಜುನನ ಸರದಿ ಬಂತು, ದ್ರೋಣಾಚಾರ್ಯ ಕೇಳ್ತಾರೆ, ಅರ್ಜುನ ನಿನಗೇನು ಕಾಣಿಸ್ತದ ಅಂತಂದಾಗ ನನಗೆ ಪಕ್ಷಿಯ ಕಣ್ಣು ಕಾಣಿಸ್ತದೆ, ಅದನ್ನು ಬಿಟ್ಟು ನನಗಿನ್ನೇನು ಕಾಣಿಸ್ತಾ ಇಲ್ಲ ಅಂತಂದಾಗ, ಹಾಗಾದರೆ ಆ ಎಣ್ಣೆಯೊಳಗೇನು ಪಕ್ಷಿ ಕಣ್ಣು ಕಾಣ್ತದಲ್ಲ ಅದಕ್ಕೆ ಗುರಿ ಇಟ್ಟು ಹೊಡಿ ಅಂತಂದಾಗ ಆವಾಗ ಅವನು ಆ ಲಕ್ಷ್ಯದಲ್ಲಿ ಗುರಿಯನ್ನು ಇಟ್ಟು ಅಲ್ಲಿ ತನ್ಮಯನಾಗಿ ಅಂತಂದರೆ ಅದರಲ್ಲಿ ಆ ಲಕ್ಷ್ಯದಲ್ಲಿಯೇ ಗುರಿ ಅನ್ನುವಂಥದ್ದನ್ನು ಇಟ್ಟು ಬಾಣವನ್ನು ಬಿಟ್ಟಾಗ ಅದು ಪಕ್ಷಿಯ ಒಂದು ಕಣ್ಣಿಗೆ ಹೋಗಿ ಗುರಿ ತಲುಪಿಡ್ತಂತೆ. ಹಂಗೆ ಇಲ್ಲಿ ಪ್ರಣವೋಧನು ಶರೋಹ್ಯಾತ್ಮ ಬ್ರಹ್ಮ ತಲ್ಲಕ್ಷ್ಯ ಮುಚ್ಯತೆ ಅಪ್ರಮತ್ತೇನ ವೇದ್ದವ್ಯಂ ಶರವತ್ತನ್ಮಯೋ ಭವೇತ್. ಅಂದರೆ ಅಲ್ಲಿ ತನ್ಮಯನಾಗಿ ಆ ಬ್ರಹ್ಮವನ್ನೇ ಲಕ್ಷ್ಯ ಮಾಡಿಕೊಂಡು ಇಲ್ಲಿ ಓಂಕಾರ ಅನ್ನುವಂಥ ಧನಸ್ಸನ್ನು ಮಾಡಿ ನಮ್ಮ ಮನಸ್ಸನ್ನುವಂಥದ್ದನ್ನೇ ಬಿಲ್ಲು ಮಾಡಿಕೊಂಡು ಅದನ್ನು ನಾವು ಲಕ್ಷ್ಯವನ್ನು ಭೇದಿಸಬೇಕು. ಲಕ್ಷ್ಯದಲ್ಲಿ ನಮ್ಮ ಅದೇ ಲಕ್ಷ್ಯ ಯಾವುದು? ಬ್ರಹ್ಮ. ಆ ಬ್ರಹ್ಮ ಅನ್ನುವಂಥ ಲಕ್ಷ್ಯದಲ್ಲಿ ನಮ್ಮ ಮನಸ್ಸು ಹೋಗಿ ಸೇರಬೇಕು ಅಂತ ಇಲ್ಲಿ ಜೀವ ಪರಮಾತ್ಮರ ಒಂದು ಏಕತ್ವದ ಅನುಸಂಧಾನವನ್ನು ಮಾಡ್ತಾ ನಮ್ಮ ಮನೋವೃತ್ತಿ ಎನ್ನುವಂಥದ್ದು ಆ ಲಕ್ಷ್ಯವಾಗಿರ್ತಕ್ಕಂಥ ಬ್ರಹ್ಮದಲ್ಲಿ ಅಖಂಡಾಕಾರವಾಗಿರ್ತಕ್ಕಂಥ ವೃತ್ತಿಯಿಂದ ಅಂತ ಹೇಳ್ತಾರೆ. ನಮ್ಮ ವೃತ್ತಿಯೊಳಗೆ ಅಲ್ಲಿ ಅಖಂಡವಾದ ಶುದ್ಧ ಚೈತನ್ಯದ ಆಕಾರವೇ ಆಗಿರಬೇಕು.
ಅಲ್ಲಿ ಅಹಂ ಬ್ರಹ್ಮಾಸ್ಮಿ, ನಾನು ಶುದ್ಧ ಬ್ರಹ್ಮವೇ ಇದ್ದೇನೆ ಎನ್ನುವಂಥ ಅನುಸಂಧಾನ ಮಾಡ್ತಾ ಮಾಡ್ತಾ ವೃತ್ತಿ ಯಾವಾಗ ಅಖಂಡಾಕಾರ ಆಗಿ ಹೋಗಿಬಿಡ್ತದೆ, ಅಲ್ಲಿ ಇವನು ಜೀವಾತ್ಮ ಇವನು ಪರಮಾತ್ಮ ಅನ್ನುವಂಥ ಭೇದ ಉಳಿಬಾರದು. ಅಲ್ಲಿ ಅಭೇದ ಆಗಿ ಹೋಗಿಬಿಡಬೇಕು. ಆ ಬ್ರಹ್ಮಾತ್ಮೈಕ್ಯದಲ್ಲೇ ನಮ್ಮ ವೃತ್ತಿ ಎನ್ನುವಂಥದ್ದು ಅಖಂಡವಾಗಿ ಅದರ ಒಂದು ಸ್ವರೂಪವೇ ಆಗಿಬಿಡಬೇಕು ಅಂತ. ಸ್ವರೂಪವೇ ಆಗಿರ್ತಕ್ಕಂಥ ಬ್ರಹ್ಮಸ್ವರೂಪವೇ ಆಗಿರ್ತಕ್ಕಂಥ ಅಖಂಡಾಕಾರ ವೃತ್ತಿಯಿಂದ ಯಾವಾಗಲೂ ಆತ್ಮನಿ ಬ್ರಹ್ಮಾನಂದ ರಸಂ ಅಂದರೆ ನಿನ್ನೊಳಗನ ಅಂಥ ಒಂದು ಬ್ರಹ್ಮಾನಂದ ರಸ ಅನ್ನುವಂಥದ್ದನ್ನು ನೋಡ್ರಿ, ಯಾವಾಗಲೂ ಅಂಥ ಒಂದು ಬ್ರಹ್ಮಾನಂದ ರಸವನ್ನು ನಿನ್ನೊಳಗನ ಅದನ್ನು ನೀನು ಮುದಾಪಿಭ ಸಂತೋಷದಿಂದ ಅದನ್ನು ಕುಡಿ ಅಂತ ಹೇಳ್ತಾರೆ. ಬ್ರಹ್ಮಾನಂದ ರಸವನ್ನು ನಿನ್ನೊಳಗನ ಕುಡಿ, ಅದು ನಿನ್ನೊಳಗನ ಅದು ಆ ರಸ ಅನ್ನುವಂಥದ್ದು ಅದು ಬ್ರಹ್ಮಸ್ವರೂಪದ ಸಾಕ್ಷಾತ್ಕಾರ ಆದಾಗ ಜೀವ ಪರಮಾತ್ಮರ ಏಕತ್ವ ಜ್ಞಾನದಲ್ಲಿ ಆ ಒಂದು ಆನಂದ ನಮಗೆ ತೋರ್ತದೆ. ಯಾಕಂದರೆ ನಾವು ಹೊರಗಿನ ಆನಂದಗಳನ್ನು ಪಡಿತೀವಿ, ವಿಷಯಾನಂದವನ್ನು ಪಡಿತೀವಿ, ನಿದ್ರಾನಂದವನ್ನು ಪಡಿತೀವಿ, ಉದಾಸೀನ ವೃತ್ತಿಯೊಳಗೆ ನಮಗೆ ಆನಂದ ಆಗ್ತದೆ, ಯೋಗವನ್ನು ಮಾಡಿದಾಗ ನಮಗೆ ಆನಂದ ಆಗ್ತದೆ, ತೂಕುಡಿಕೆಯೊಳಗೆ ಒಂದು ಆನಂದ ಆಗ್ತದೆ. ಅವೆಲ್ಲ ಅದಕ್ಕೆ ಸುಖವೇ ನಿಜ ಸುಖವೇ, ಬೇರೆ ಬೇರೆ ತೋರದೆ ನಿಖಿಳವೆನಿಸಿ ತೋರದೆ ಎನ್ನೋಳು ಏಕವಾಗಿರುವಂಥ ನಿಜಗುಣ ಶ್ರೀಗಳವರು ಜ್ಞಾನಸ್ಥಳದೊಳಗೆ ಉಪದೇಶ ಮಾಡ್ಕೊಂಡು ಬರ್ತಾರೆ. ಹೇ ಸುಖವೇ, ನೀನು ಅನೇಕವಾಗಿ ತೋರಲಾರದೆ ನನ್ನೊಳಗೆ ಏಕವಾಗಿ ತೋರು ಅಂತೇಳಿ ಅಲ್ಲಿ ಹೇಳ್ಕೊಂಡು ಬಂದಾರ. ಅದಕ್ಕೆ ಇಲ್ಲಿ ನಾವು ಆ ಬ್ರಹ್ಮಾನಂದ ರಸ ಅನ್ನುವಂಥದ್ದೇನದಲ್ಲ, ಅದನ್ನು ನಮ್ಮೊಳಗೆ ನಾವು ಅದನ್ನು ಅನುಭವಿಸ್ಬೇಕಾಗೈತಿ. ಆ ಬ್ರಹ್ಮಾನಂದ ರಸ ಅನ್ನುವಂಥದ್ದನ್ನು ಕುಡಿಬೇಕಾಗೈತಿ. ಕುಡಿಯುವುದು ಅಂದರೆ ಬಾಯಿಂದ ಕುಡಿಯುವುದಲ್ಲ, ಅದನ್ನು ನಮ್ಮ ಮನೋವೃತ್ತಿಯನ್ನು, ನಮ್ಮ ಮನಸ್ಸಿನ ವೃತ್ತಿ ಎನ್ನುವಂಥದ್ದೇನದಲ್ಲ, ಅದನ್ನು ಅಖಂಡವಾಗಿ ಆ ಬ್ರಹ್ಮಸ್ವರೂಪದಲ್ಲಿಯೇ ಜೀವ ಪರಮಾತ್ಮರ ಏಕತ್ವ ಜ್ಞಾನದಲ್ಲಿ ಆ ನಮ್ಮ ಮನೋವೃತ್ತಿಯನ್ನು ಅಲ್ಲಿ ಕೇಂದ್ರೀಕರಿಸಿ ಅಲ್ಲಿಯೇ ನಾವು ಲಯ ಮಾಡಿಕೊಂಡು ಆ ಬ್ರಹ್ಮಾನಂದ ರಸವನ್ನು ಭಾಳ ಸಂತೋಷದಿಂದ ಅದನ್ನು ಪಿಬ ಕುಡಿ ಅಂತ ಹೇಳಿದರು. ಬ್ರಹ್ಮಾನಂದ ರಸಂ ಮುದಾ ಪಿಬ, ಅದನ್ನು ಭಾಳ ಸಂತೋಷದಿಂದ ಕುಡಿ ಅಂತ ಹೇಳ್ತಾ ಇದ್ದಾರೆ. ಆ ಬ್ರಹ್ಮಾನಂದ ರಸವನ್ನು ಅತ್ಯಂತ ಸಂತೋಷದಿಂದ ಅದನ್ನು ಕುಡಿಯುವಂಥವನಾಗು, ಅಂದರೆ ಅದನ್ನು ಅನುಭವ ಮಾಡ್ಕೋಬೇಕು ಅಂತ. ಆ ಧ್ಯಾನವನ್ನು ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸು ಆ ಬ್ರಹ್ಮದಲ್ಲಿ ಸಮರಸ ಹೊಂದಿಬಿಡ್ತು ಅಂತಂದರೆ ಅಲ್ಲಿ ಮನಸ್ಸಿನಲ್ಲಿರ್ತಕ್ಕಂಥ ಹೊರಗಿನ ಯಾವ ವಿಕಲ್ಪಗಳಿಲ್ಲದೆ ಮನಸ್ಸು ಚಂಚಲಾವಸ್ಥೆಯನ್ನು ಪಡೆಯಲಾರದೆ ಅಲ್ಲಿ ಅಖಂಡವಾದ ಬ್ರಹ್ಮದೊಳಗನ ಸಮರಸವನ್ನು ಹೊಂದಿ ಅಲ್ಲಿ ಕೇವಲ ಬ್ರಹ್ಮಾನಂದ ರಸವನ್ನೇ ಅದನ್ನು ಅನುಭೋಗ ಮಾಡ್ತಾ ಸಂತೋಷವಾಗಿ ಅದನ್ನು ಕುಡಿ. ಶೂನ್ಯೈ ಅನ್ಯಭ್ರಮೈ ಕಿಂ ಪ್ರಯೋಜನಂ. ಈ ಇತರೆ ಏನು ಒಂದು ವಿಷಯಗಳದಾವಲ್ಲ, ಆ ವಿಷಯ ಸುಖಗಳೇನದಾವಲ್ಲ ಅವೆಲ್ಲ ಭ್ರಮಾತ್ಮಕವಾಗಿರ್ತಕ್ಕಂಥವುಗಳು, ಅವೆಲ್ಲ ಶೂನ್ಯವಾಗಿರ್ತಕ್ಕಂಥವುಗಳು. ಶೂನ್ಯವಾಗಿರ್ತಕ್ಕಂಥ ಇತರ ಭ್ರಮಗಳಿಂದ ಏನು ಪ್ರಯೋಜನ ಅದ ಅಂತ ಹೇಳ್ತಾರೆ. ಇಲ್ಲಿ ನಿತ್ಯ ಆನಂದ ರೂಪವಾಗಿರುವಂತಹದ್ದು ಆ ಬ್ರಹ್ಮಾನಂದ ರಸ ಅನ್ನುವಂಥದ್ದೇನದು, ಅದು ಅಖಂಡವಾಗಿರುವಂತಹದ್ದು, ನಿತ್ಯವಾಗಿರತಕ್ಕಂಥದ್ದು, ಅದು ಸುಖಸ್ವರೂಪವಾಗಿರುವಂತಹದ್ದು. ಅದನ್ನು ಪಡ್ಕೊಂಡು ನೀನು ಸುಖಿಯಾಗು. ಅದನ್ನು ಬಿಟ್ಟು ನೀನು ಹೊರಗಿನ ಭ್ರಮಾತ್ಮಕವಾಗಿರ್ತಕ್ಕಂಥ ವಿಷಯಗಳಲ್ಲಿ ಭ್ರಮಾಮೂಲಕವಾಗಿ ನಮಗೆ ಅಲ್ಲಿ ಸುಖ ಅನ್ನುವಂಥದ್ದು ತೋರುತ್ತದೆ. ನಾವು ಭ್ರಾಂತಿಯಿಂದ ಅದ ಸತ್ಯ ಅಂತ ತಿಳ್ಕೊಂಡು ಬಿಟ್ಟೇವಿ. ಅದರೊಳಗೆ ನಾವು ದುಃಖವನ್ನೇ ಹೊಂದುತ್ತೇವೆ ಹೊರತು ಅಲ್ಲಿ ಸುಖದ ಲವಲೇಶವೂ ಕೂಡ ಇಲ್ಲ. ಅದಕ್ಕೆ ಪಡೆವೆಡೆಯೊಳು ಮೊದಲತ್ಯಾಯಾಸ, ನಡಿವಿನಿತಿಹುದಲೇ ಸುಖದ ಭಾಸ, ಕಡೆಯೊಳು ಹೇಸಿಗೆ ಮುಸುಗುತ್ತಿಹುದು, ಸಿಡಿಮಿಡಿ ಆಗಲೇ ಮನಸ್ಸಿಂಗಹುದು ಅಂತ ಹೇಳ್ತಾರೆ. ಹೊರಗಿನ ಶಬ್ದಾದಿ ವಿಷಯಗಳಲ್ಲಿ ಒಂದು ಸುಖ ತೋರ್ದಂಗೆ ಆಗ್ತದೆ.
ಮರುಮರೀಚಿಕಾ ಜಲದಂತೆ. ಮರುಮರೀಚಿಕಾ ಜಲದಲ್ಲಿ ನೀರು ತೋರಾಕತ್ತದ, ನೀರಿನಂಗೆ ಕಾಣ್ತದೆ, ನೀರು ಹರಿದಂಗೆ ಕಾಣ್ತದೆ. ಬಾಯಾರಿಕೆ ಉಳ್ಳಂಥ ವ್ಯಕ್ತಿ ಅಲ್ಲಿ ನೀರು ಅದ ಅಂಥೇಳಿ ಹೋಗ್ತಾನೆ, ಆದರೆ ಅಲ್ಲಿ ನೀರು ಅದೇನು ಅಂತಂದರೆ ಇಲ್ಲ. ಹಾಗೆ ವಿಷಯಗಳಲ್ಲಿ ಸುಖ ಅದ ಅಂಥೇಳಿ ನಾವು ಭ್ರಮಾತ್ಮಕರಾಗಿ ಏನು ಮಾಡ್ತೀವಿ, ಆ ವಿಷಯಗಳನ್ನು ಬಯಸ್ತೀವಿ. ಧನಾದಿ ಅನೇಕ ವಿಷಯಗಳನ್ನು ನಾವು ಅಪೇಕ್ಷೆ ಮಾಡ್ತೀವಿ. ಅವುಗಳಿಗೋಸ್ಕರವಾಗಿ ಬಹಳ ಪರಿಶ್ರಮ ಪಡ್ತೀವಿ, ಬಹಳ ಕಷ್ಟಪಡ್ತೀವಿ. ಅದಕ್ಕೆ ಅಲ್ಲಿ ಹೇಳ್ತಾ ಇದ್ದಾರೆ, ಪಡೆವೆಡೆಯೊಳು ಮೊದಲತ್ಯಾಯಾಸ, ನಡಿ ವಿನಿತಿಹುದಲೇ ಸುಖದಾಭಾಸ. ಅವುಗಳನ್ನು ವಿಷಯಗಳನ್ನು ಪಡ್ಕೊಳ್ಳೋ ಸಮಯದೊಳಗೆ ಬಹಳಷ್ಟು ಶ್ರಮ ಪಡ್ತೀವಿ. ಹಗಲು ರಾತ್ರಿ ಎನ್ನದೇ, ಮಳೆ ಚಳಿ ಎನ್ನದೇ, ಮಳೆ ಅನ್ನಂಗಿಲ್ಲ, ಚಳಿ ಅನ್ನಂಗಿಲ್ಲ, ಬಿಸಿಲು ಅನ್ನಂಗಿಲ್ಲ. ನಾವು ಅತ್ಯಂತ ಕಷ್ಟಪಟ್ಟು ವಿಷಯಗಳನ್ನು ನಾವು ಸಂಗ್ರಹ ಮಾಡ್ತೀವಿ. ಆ ವಿಷಯಗಳನ್ನು ಅನುಭೋಗ ಮಾಡಿದಾಗ ಅಲ್ಲಿ ನಡಿ ವಿನಿತಿಹುದಲೇ ಸುಖದಾಭಾಸ. ಆ ವಿಷಯಗಳ ಪ್ರಾಪ್ತಿ ಕಾಲದೊಳಗೆ ನಮಗೆ ಸುಖದ ಆಭಾಸ, ಸುಖ ತೋರ್ದಂಗೆ ಆಗ್ತದೆ. ಮರುಮರೀಚಿಕಾ ಜಲದಲ್ಲಿ ಹೆಂಗೆ ನೀರು ತೋರ್ದಂಗೆ ಆಗ್ತದೆ, ಅಲ್ಲಿ ವಿಚಾರ ಮಾಡಿದರೆ ನೀರೇ ಇಲ್ಲ. ಹಂಗೆ ವಿಷಯಗಳು ಸುಖ ಅಂತ ಅನ್ನಿಸ್ದಂಗೆ ಆಗ್ತದೆ, ಆದರೆ ಅವುಗಳನ್ನು ಅನುಭೋಗ ಮಾಡಿ ನೋಡಿದಾಗ ಕಂಡಾಗಲೇ ರಮಣೀಯ, ಉಂಡಾಗಲೇ ನಿರಸನವೆಲ್ಲ ಅಂತ ಹೇಳ್ತಾರೆ. ಕಂಡಾಗಲೇ ಬಹಳ ರಮಣೀಯ ಸುಂದರವಾಗಿ ಕಾಣ್ತಾವು. ಅವುಗಳನ್ನು ಅನುಭೋಗ ಮಾಡಿದ ನಂತರದಲ್ಲಿ ಓಹೋ, ನಾನು ಈ ವಿಷಯಗಳು ಅತ್ಯಂತ ಆನಂದ ಸುಖ ಅಂತ ತಿಳ್ಕೊಂಡಿದ್ದೆ, ಇವುಗಳಲ್ಲಿ ಅಪಾರವಾದ ದುಃಖವೇ ಇದೆ ಹೊರತು ಇವುಗಳಲ್ಲಿ ನಿಜವಾದ ಸುಖ ಇಲ್ಲ ಅಂಥೇಳಿ ಅವುಗಳಲ್ಲಿ ನಮಗೆ ವೈರಾಗ್ಯ ಅನ್ನುವಂಥದ್ದು ಪ್ರಾಪ್ತಿಯಾಗ್ತದೆ. ಅದಕ್ಕೆ ಇಲ್ಲಿ ಏನು ಹೇಳಿದರು ಅಂತಂದರೆ, ನೀನು ಆ ಬ್ರಹ್ಮಾನಂದ ರಸ ಅನ್ನುವಂಥದ್ದನ್ನು ಸಂತೋಷವಾಗಿ ಅದನ್ನು ನೀ ಪಾನ ಮಾಡುವಂಥವನಾಗಪ್ಪ. ಈ ಶೂನ್ಯವಾಗಿರ್ತಕ್ಕಂಥ ಅನೇಕ ಭ್ರಮೆಗಳಂತೇನದ ಭ್ರಮಾತ್ಮಕವಾಗಿ ಅಲ್ಲಿ ಸುಖ ಕಂಡಂಗೆ ಆಗ್ತದೆ. ನೀನು ಅವುಗಳನ್ನು ಪಡ್ಕೊಂಡು ನಿನಗೇನು ಲಾಭ ಅನ್ನುವಂಥದ್ದು, ವಿಷಯಗಳಿಗೆ ನಿನಗೇನು ಪ್ರಯೋಜನ ಅನ್ನುವಂಥದ್ದು, ಅವೆಲ್ಲ ಶೂನ್ಯದಾವು. ಅವು ನಮಗೆ ಅವಿಚಾರ ಕಾಲದಲ್ಲಿ ಸುಖದಂತೆ ತೋರ್ತಾವು. ವಿಚಾರ ಮಾಡಿ ನೋಡಿದರೆ ಅವುಗಳಲ್ಲಿ ಸುಖ ಅನ್ನುವಂಥದ್ದು ಇಲ್ಲ ಅಂಥೇಳಿ ಈ ರೀತಿಯಾಗಿ ನಮಗೆ ಈ ಒಂದು ಶ್ಲೋಕದಲ್ಲಿ ಉಪದೇಶ ಮಾಡುವಂಥವರಾದರು. ನೋಡಿ, ಇಲ್ಲಿ ಧ್ಯಾನವನ್ನು ಯಾವ ರೀತಿಯಾಗಿ ಮಾಡಬೇಕು, ಬ್ರಹ್ಮದಲ್ಲಿ ನಮ್ಮ ಮನೋವೃತ್ತಿ ಎನ್ನುವಂಥದ್ದನ್ನು ಹೆಂಗಲ್ಲಿ ಲಯಗೊಳಿಸಬೇಕು ಅನ್ನುವಂಥ ಒಂದು ಧ್ಯಾನದ ವಿಧಿಯನ್ನು ಈ ಶ್ಲೋಕದಲ್ಲಿ ಆಚಾರ್ಯರು ಬಹು ಸುಂದರವಾಗಿ ನಮಗೆ ಉಪದೇಶ ಮಾಡಿಕೊಂಡು ಬಂದರು. ಅದಕ್ಕೆ ಲಕ್ಷ್ಯೇ ಬ್ರಹ್ಮಣಿ ಮಾನಸಂ ದೃಢತರಂ ಸಂಸ್ಥಾಪ್ಯ ಬಾಹ್ಯೇಂದ್ರಿಯಂ ಸ್ವಸ್ಥಾನೇ ವಿನಿವೇಶ ನಿಶ್ಚಲತನು ಸ್ಥೋಪೇಕ್ಷ ದೇಹಸ್ಥಿತಿಂ. ಅಂದರೆ ನಮ್ಮ ಲಕ್ಷ್ಯವಾಗಿರ್ತಕ್ಕಂಥದ್ದು ಯಾವುದು ಅಂದರೆ ಬ್ರಹ್ಮ. ಅಂಥ ಬ್ರಹ್ಮದಲ್ಲಿ ನಮ್ಮ ಮನಸ್ಸನ್ನುವಂಥದ್ದನ್ನು ದೃಢವಾಗಿ ಅಲ್ಲಿ ಸ್ಥಾಪನಾ ಮಾಡಬೇಕು, ಅದನ್ನು ನೆಲೆಗೊಳಿಸಿ ಬಿಡಬೇಕು. ಅದನ್ನು ಮನಸ್ಸನ್ನುವಂಥದ್ದನ್ನು ಅಂದರೆ ಹೊರಗೆ ಬರಲಾರ್ದಂಗೆ ಇಂದ್ರಿಯಗಳ ಸಂಬಂಧ ಮೂಲಕವಾಗಿ ವಿಷಯಗಳಲ್ಲಿ ಹೋಗಿ ಆ ವಿಷಯಗಳ ಚಿಂತನೆಯನ್ನು ಮಾಡಲಾರದಂಗೆ ಅದನ್ನು ಆ ಬಾಹ್ಯ ಇಂದ್ರಿಯಗಳನ್ನೂ ಕೂಡ ತಮ್ಮ ತಮ್ಮ ಗೋಲಕಗಳಲ್ಲಿಯೇ ಅದನ್ನು ನಿಲ್ಲಿಸಿ, ಅಂದರೆ ಆ ಇಂದ್ರಿಯಗಳು ಹೊರಗೆ ಹೋಗಲಾರ್ದಂಗೆ ಕಣ್ಣು ರೂಪಿಜ್ಞಾನ ಮಾಡ್ಕೊಂಡಿರಬಾರ್ದು, ಕಿವಿಗೆ ಶಬ್ದಜ್ಞಾನ ಆಗಿರಬಾರ್ದು, ನಾಲಿಗೆ ರುಚಿಜ್ಞಾನ ಆಗಿರಬಾರದು. ಹೀಗೆ ತಮ್ಮ ಇಂದ್ರಿಯಗಳು ತಮ್ಮ ತಮ್ಮ ಗೋಲಕದಲ್ಲಿ ಇದ್ದು ಅಂತಂದರೆ ಆವಾಗ ನಮ್ಮ ಮನಸ್ಸು ಇಂದ್ರಿಯ ಮೂಲಕವಾಗಿ ಅಲ್ಲಿ ರೂಪಾದಿಗಳ ಜ್ಞಾನವನ್ನು ಮಾಡಿಕೊಳ್ಳೋದಿಲ್ಲ. ಅದಕ್ಕೆ ಧ್ಯಾನ ಕಾಲದಲ್ಲಿ ನಾವೇನು ಮಾಡಬೇಕು, ಇಂದ್ರಿಯಗಳನ್ನು ಕೂಡ ತಮ್ಮ ತಮ್ಮ ವಿಷಯಗಳಲ್ಲಿ ಹೋಗಲಾರ್ದಂಗೆ ಆಯಾ ಗೋಲಕಗಳಲ್ಲಿಯೇ ಅವುಗಳನ್ನು ನಾವು ನಿಲ್ಲಿಸಿಬಿಡಬೇಕು. ನನ್ನ ಶರೀರವನ್ನು ನಿಶ್ಚಲ ಮಾಡಿಕೊಂಡು, ಶರೀರ ಹೊಯ್ದಾಡಲಾರ್ದಂಗೆ, ಅತ್ತಾಗಿತ್ತ ಹೊಯ್ದಾಡಲಾರ್ದಂಗೆ ಏಕಾಂತ ಸ್ಥಾನದಲ್ಲಿ ನಿಶ್ಚಲವಾಗಿ ಮಾಡಿಕೊಂಡು ಶರೀರ ರಕ್ಷಣೆ ಬಗ್ಗೆ ನಾವು ಉಪೇಕ್ಷೆ ಮಾಡಿ ಶರೀರದ ಕಡೆ ನಾವು ಲಕ್ಷ್ಯ ಕೊಡಕ್ಕೆ ಹೋಗಬಾರ್ದು. ಶರೀರ ಕಡೆ ಲಕ್ಷ್ಯ ಹೋಯಿತು ಅಂತಂದರೆ ಶರೀರ ಯಾಕಂದ್ರೆ ಹೊರಗಿನ ಸುಖಾನೇ ಬೇಡ್ತದೆ. ಚಲೋ ರುಚಿಯಾಗಿ ತಿನ್ನಬೇಕು ಅನ್ನಿಸ್ತದೆ, ಒಳ್ಳೆಯ ಸಂಗೀತ ಕೇಳಬೇಕು ಅನ್ನಿಸ್ತದೆ,
ಕಣ್ಣು ಒಳ್ಳೆ ಸುಂದರವಾದ ವಸ್ತುಗಳು ನೋಡ್ಬೇಕನ್ನಿಸ್ತದೆ. ಅದಕ್ಕೆ ಆ ಕಡೆ ನಾವು ಲಕ್ಷ್ಯ ಕೊಡಲಾರ್ದಂಗೆ ಶರೀರ ರಕ್ಷಣೆ ಕಡೆಯೂ ಕೂಡ ಉಪೇಕ್ಷೆ ಮಾಡಿ ಆ ಬ್ರಹ್ಮಾತ್ಮೈಕ್ಯವನ್ನು ನಾವು ಹೊಂದಿದ್ದೀವಿ ಅಂತಂದರೆ ಅಂಥ ಪರಬ್ರಹ್ಮ ಸ್ವರೂಪವೇ ನಾವು ಆಗಿದ್ದೀವಿ ಅಂಥ ಅಖಂಡಾಕಾರ ವೃತ್ತಿಯಿಂದ ಯಾವಾಗಲೂ ನಿನ್ನೊಳಗನ ಅಂಥ ಬ್ರಹ್ಮಾನಂದ ರಸ ಅನ್ನುವಂಥದ್ದನ್ನು ನೀನು ಸಂತೋಷವಾಗಿ ಅದನ್ನು ಪಾನ ಮಾಡು, ಅದನ್ನು ಕುಡಿ ಅಂತಾರೆ. ಬ್ರಹ್ಮ ನಿನ್ನೊಳಗದ, ನೀನು ಕೇವಲ ಬ್ರಹ್ಮಾನಂದ ಸ್ವರೂಪನದಿ. ಆ ಬ್ರಹ್ಮಾನಂದದ ರಸ ಅನ್ನುವಂಥದ್ದೇನದ ಅಂದರೆ ನಮ್ಮ ಮನಸ್ಸನ್ನುವಂಥದ್ದನ್ನು ಆ ಬ್ರಹ್ಮಾತ್ಮೈಕ್ಯದಲ್ಲಿ ನೆಲೆಗೊಳಿಸಿದ್ದೀವಿ ಅಂತಂದರೆ ಜೀವ ಪರಮಾತ್ಮರ ಸ್ವರೂಪದಲ್ಲಿ ಅದು ಬಹಳ ಮುಖ್ಯ. ನಾನು ಬ್ರಹ್ಮಸ್ವರೂಪನೇ ಇದ್ದೀನಿ ಅನ್ನುವಂಥ ದೃಢಜ್ಞಾನ ಆಗಬೇಕು. ನಮ್ಮ ವೃತ್ತಿ ಅದರ ಆಕಾರ ಆಗಬೇಕಂತಾರೆ. ಆ ಜೀವ ಬ್ರಹ್ಮೈಕ್ಯದ ಆಕಾರವನ್ನು ನಮ್ಮ ವೃತ್ತಿ ಯಾವಾಗ ದೃಢತರವಾಗಿ ಅದು ನಿಶ್ಚಲವಾಗಿ ಯಾವಾಗ ಪಡೀತದೆ ಆವಾಗ ಒಳಗಿರತಕ್ಕಂಥ ಆ ಬ್ರಹ್ಮಾನಂದದ ರಸದ ಅನುಭವ ಅನ್ನುವಂಥದ್ದನ್ನು ನಾವು ಮಾಡ್ಕೊಳ್ತೀವಿ. ಮನಸ್ಸಲ್ಲಿ ಲಯಾಗಿ ಹೋಗಿಬಿಡುತ್ತದೆ. ನಾವು ಇಡೀ ಪ್ರಪಂಚವನ್ನೇ ಮರೆತು ಬಿಡ್ತೀವಿ. ನಮ್ಮ ಹೊರಗೆ ಯಾವುದೇ ಪ್ರಪಂಚದ ಅನುಭವ ನಮಗಾಗಂಗಿಲ್ಲ. ಆ ಧ್ಯಾನದಲ್ಲೇ ಮನಸ್ಸು ಮಗ್ನ ಆಗಿಬಿಡ್ತು ಅಂತಂದರೆ ಆವಾಗಂಥ ಶ್ರೇಷ್ಠವಾದಂಥ ಆನಂದದ ಅನುಭವ ಅನ್ನುವಂಥದ್ದು ನಮಗೆ ಆಗ್ತದೆ ಅನ್ನುವಂಥ ವಿಚಾರವನ್ನು ಈ ಶ್ಲೋಕದಲ್ಲಿ ಭಾಳ ಸುಂದರವಾಗಿ ಹೇಳ್ಕೊಂಡು ಬಂದಿದ್ದಾರೆ. ಮತ್ತೆ ನಾಳೆ ಮುಂದೆ ಶ್ಲೋಕನ ವಿಚಾರ ಮಾಡೋಣ ಅಂತ ಹೇಳ್ತಾ ಎರಡು ನುಡಿ ಸದ್ಗುಚರಣಕ್ಕೆ ಅರ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.